ಪರಮ ಪೂಜ್ಯ ವಿಶ್ವರತ್ನ ಸಂವಿಧಾನ ಶಿಲ್ಪಿ ನಮ್ಮೆಲ್ಲರನ್ನು ಎಲ್ಲ ರಂಗದಲ್ಲಿ ಕೈ ಹಿಡಿದು ಕರ್ತವ್ಯ ಜಗಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪಿಸಿದಂತೆ ಕಲಿಸುತ್ತಾ ಈ ದಿನ ಬೆಂಗಳೂರು ನಗರದಲ್ಲಿ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಪ್ರಕ್ರಿಯೆ ಎರಡನೇ ಸಭೆ ಪೂರ್ವ ಸಿದ್ಧತೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಮತ್ತು ನಾವು ಹೋಗ್ತಕ್ಕಂಥ ವ್ಯವಸ್ಥೆ ನಮ್ಮ ಜವಾಬ್ದಾರಿ ಕುರಿತು ಮೊದಲಂತ ಪವಿತ್ರ ಈ ಸಭೆಯ ಸಂಘಕ್ಕೆ ನಾನು ಅಂತಿಮವಾಗಿ ವಂದನೆ ಸಲ್ಲಿಸುತ್ತಾ ಮತ್ತು ಈಗಾಗಲೇ ತಾವೆಲ್ಲರೂ ಕೂಡ ಯಾವ ರೀತಿ ಭೀಮಾ ಕೋರೆಗಳ ಯುದ್ಧದಲ್ಲಿ ಸಿದ್ದನಾಯಕನು ಬ್ರಾಹ್ಮಣ ಮನುವಾದಿ ವಿರುದ್ಧ ಹೋರಾಡಲಿಕ್ಕೆ ಗ್ರಂಥಗಳನ್ನು ರೂಪಿಸ್ತೀವಿ. ನಾವು ಎಷ್ಟು ಸೈನಿಕರು ಸದೃಢವಾಗಿ ನಿಲ್ಬೇಕು, ಎಷ್ಟು ಮದ್ದುಗುಂಡುಗಳು ಬೇಕು ಮತ್ತು ಆ ಯುದ್ಧದಲ್ಲಿ ಕುದುರೆ ದಳಗಳು ಮತ್ತು ಕಾಲ್ದಳಗಳು ಯಾವ ರೀತಿ ಇದ್ದು ಅಂತ ಒಂದು ಪ್ರಯೋಗವನ್ನು ಮಾಡೋ ಮೂಲಕ ಅಂದು ಆಗಿರುತ್ತದೆ. ಹಾಗಾಗಿ ಇಂದು ಕರ್ನಾಟಕದ ಯೋಧ ಸಿದ್ದನಾಯಕ ಅಂತ ರೂಪದಲ್ಲಿ ನಮ್ಮ ಬಿ ಗೋಪಾಲ್ ನಾಯಕ್ ಅವರ ನೇತೃತ್ವದಲ್ಲಿ ಮಹಾಬೋಧಿ ಮಹಾವೀರ ಯುದ್ಧ ಯಾವ ರೀತಿ ಮಾಡಬೇಕು, ಯುದ್ಧದಲ್ಲಿ ಸೈನಿಕರ ಜವಾಬ್ದಾರಿ ಏನು, ಇಷ್ಟೆಷ್ಟು ಸೈನಿಕರು ಬರಬೇಕು, ಆ ಸೈನಿಕರ ಜೊತೆಗೆ ಮದ್ದುಕೊಂಡು ತರ ಆಹಾರ ನೀರು ಎಲ್ಲ ವ್ಯವಸ್ಥೆಗಳು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಶೇಷ ಸಭೆಯಲ್ಲಿ ಮಾರ್ಗದರ್ಶನ ಮಾಡೋದಕ್ಕಾಗಿ ತಾವೆಲ್ಲರೂ ಕೂಡ ಬಹಳ ತನುಮಾನ ಬಂದಿದೆ. ದಾನಗಳನ್ನು ಮಾಡಿದ್ರು. ಎಂತ ದಾನ ಮಾಡಿದ್ರು ಅಂತಂದ್ರೆ 2500 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು ಧ್ಯಾನಕ್ಕಾಗಿ ಕೂತಾಗ ಅವರಿಗೆ ಆಹಾರ ಇಲ್ಲದೆ ಜೀವ ಹೋಗುವ ಸ್ಥಿತಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಯಾರು ಸುಜಾತ 2500 ವರ್ಷದ ಪದವನ್ನು ಬಳಸ್ತಾ ಇದ್ದೇವೆ. ಸುಜಾತ ಅಂತ ಇವತ್ತಿಂದಲ್ಲ, 2500 ಪದ ಹಿಂದಿನ ಒಂದು ವ್ಯಕ್ತಿ ಹೇಳ್ತಾ ಇದ್ದೀರಿ. ಅವಾಗ ಬುದ್ಧನ ಕಾಲ. ಹಾಗಾಗಿ ಇಂದು 2000 ವರ್ಷಗಳಾದ ನಂತರ ನಮ್ಮ ಬಂತೆ ವಿನಾಚಾರ್ಯ ಅವರು ಇವರಿಗೆ ಏನಪ್ಪಾ ಅಂದ್ರೆ ನೀವು ದಾನ ನೀಡ್ತಾ ಇದ್ದೀರಿ. ಇದು 2000 ವರ್ಷಗಳ ಹಿಂದೆ ನಿಮಗೂ ಕೂಡ ನಿಮ್ಮ ಮಕ್ಕಳು ನೆನಪು ಮಾಡ್ತಾರೆ. ಆ ವಿನಾಚಾರ್ಯ ಕರ್ನಾಟಕ ಬಂದಾಗ ನಾನು 50,000 ನೀಡಿದ್ದೆ. ಯಾರು ಮೀನಾಕ್ಷಿ? ಯಾರು ತಾವೇ ಮೀನಾಕ್ಷಿ? ಇದು ಇತಿಹಾಸ. ನಾನು 20,000 ನೀಡಿದ್ದೆ, ನಾನು 10,000 ನೀಡಿದ್ದೆ ಅಂತ ಇತಿಹಾಸ. ಹಾಗಾಗಿ ನಿಮಗೂ ಕೂಡ ಬಂತೆ ವಿನಾಚಾರ್ಯರು ಸಾಯಲ್ಲ, ಜೀವಂತವಾಗಿರ್ತಾರೆ. ಜೊತೆಗೆ ನೀವು ಕೂಡ ದಾನ ಮಾಡೋದು ಜೀವಂತವಾಗಿ ಇರ್ತಿರೋದಕ್ಕೆ ಸುಜಾತ ಸಾಕ್ಷಿ. ಹಾಗಾಗಿ ಬಂಧುಗಳೇ, ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ಯುದ್ಧ ಮಾಡಬೇಕಾಗಿದೆ. ನೀವು ಯಾವುದೇ ಸಂಘಟನೆ ಇರಲಿ, ರಾಜ್ಯಾಧ್ಯಕ್ಷರಿದ್ದೀರಿ ಇರಲಿ, ಆದ್ರೆ ನಾವು ಧಾರ್ಮಿಕ ನಾಯಕರ ಜರುತ್ತ ಅಣ್ಣ ಹೇಳ್ದಂಗೆ ನಾವು ಧಾರ್ಮಿಕವಾಗಿ ಬಂದಾಗ ನಾವೆಲ್ಲರೂ ಒಂದಾಗೋಣ. ಅದಕ್ಕಾಗಿ ನನ್ನ ವಿನಂತಿ, ಕರ್ನಾಟಕ ರಾಜ್ಯದ ಧಾರ್ಮಿಕ ಸಂಘಟನೆ ಆಗೋ ಮೂಲಕ ಅಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕ ಜನರಿಗೆ ಅದರ ಉಪಸ್ಥಿತಿ ಒಂದು ಕೂಡ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಒಂದು ನಿಂದನೆ ಮಾಡಬಾರ್ದು. ಅಲ್ಲಿ ಹೋದಾಗ ನಮ್ಗೆ ನೀರು ಸಿಗಲಿಲ್ಲ, ಊಟ ಸಿಗಲಿಲ್ಲ, ಹಂಗೆ ಹಿಂಗೆ ಅಂತ ಬೇಡ. ಇದು ಯುದ್ಧ ಭೂಮಿಯಲ್ಲಿ ನಾವು ಯುದ್ಧ ಮಾಡೋಣ. ಅದಕ್ಕೋಸ್ಕರ ನಮ್ಗೆ ಹಂಗಾಯ್ತು, ನೀರು ಸಿಗಲಿಲ್ಲ, ಅದು ಯೋಧರ ವಿಚಾರ ಅಲ್ಲ. ಅದಕ್ಕಾಗಿ ನಾವು ಯೋಧರು ಬೌದ್ಧರು ಆ ವಿಚಾರವಾಗಿ ನಾವು ಎಲ್ಲರೂ ಕೂಡ ಬಂತೆ ವಿನಾಚಾರ್ಯ ಅವರು ವಯಸ್ಸು ಚಿಕ್ಕವರಿದ್ದರೂ ಕೂಡ ವಿಷಯ ದೊಡ್ಡ ತಗೊಂಡಿದ್ದಾರೆ. ವಿಷಯ ದೊಡ್ಡದಿದೆ. ದೊಡ್ಡವರು ಸಣ್ಣವರು ಬೇಡ ಆ ವಿಷಯ ಇರಲಿ, ಆದ್ರೆ ವಿಷಯ ದೊಡ್ಡದು. ಆ ವಿಷಯಕ್ಕಾಗಿ ನೀವೆಲ್ಲರೂ ಗೌರವಿಸ್ತಾ ಇದ್ರಿ. ಅದಕ್ಕಾಗಿ ನಾನು ಬಿಕ್ಕೋಸನ್ ವತಿಯಿಂದ ನಿಮ್ಮೆಲ್ಲರ ಆರೋಗ್ಯ, ನೆಮ್ಮದಿ ಜೀವನ, ಸುಖ ಸಂಪತ್ತು, ಹೆಚ್ಚಿನ ಜ್ಞಾನ, ಅನಂತರ ಸಮೃದ್ಧರ ಜ್ಞಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ನಿಮ್ಮೆಲ್ಲರೂ ಲಭಿಸಲಿ ಅಂತ ಹೇಳಿ ಬಿಕ್ಕೋಸನ್ ವತಿಯಿಂದ ಸುಮಾರಕ್ಕೆ ಸಾಧು. ತುಂಬಾ ಧನ್ಯವಾದ.